ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ತುಳಸಿ ಹಬ್ಬದ ದಿನ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ದೆ. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ದಿನ ನಾನು ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಅವತ್ತು ಫ್ರೀ ಹ್ಯಾಂಡ್ ರಂಗೋಲಿನ ತೆಗೆದಿದ್ದೆ. ಸೊ 2 ಲೋಟಸ್ಗಳನ್ನು ತಗೊಂಡಿದ್ದೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ವಿಡಿಯೋ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆಲ್ರೆಡಿ ತೆಗೆದಿಟ್ಟಿರೋ ರಂಗೋಲಿ ಮೇಲೆ ಕಲರ್ ಹಾಕೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಮೊದಲೇ ಡಿಸೈನ್ನ ತಗೊಂಬಿಟ್ಟು ಪಿಂಕ್ ಕಲರ್ನ ನಾನು ಫ್ಲವರ್ಸ್ಗೆ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಸೊ ತುಳಸಿ ಕುಂಡದ ಡಿಸೈನ್ಗೆ ನಾನು ಬ್ಲೂ ಕಲರ್ನ ಹಾಕಿದ್ದೀನಿ. ಕೆಳಗಡೆ ಗ್ರೀನ್ ಕಲರ್ ಇತ್ತು. ಸೊ ಗ್ರೀನ್ ಕಲರ್ನ ಈ ಥರ ಸಾಣಿಗೆಯಿಂದ ಹಾಕೋದ್ರಿಂದ ನೀಟಾಗಿ ಕಲರ್ ಬೀಳುತ್ತೆ. ಕೈಯಿಂದ ಹಾಕೋಕ್ಕೋದ್ರೆ ಚೆನ್ನಾಗಿ ಬೀಳಲ್ಲ ಕಲರು. ಸೆಂಟ್ರ್ನಲ್ಲಿ ಮತ್ತು ಕೆಳಗಡೆ ಈ ಥರ ಡಾಟ್ಸ್ನ ತಗೊಂಬಿಟ್ಟು ಒಂಚೂರು ಅದನ್ನು ಅಗಲ ಮಾಡಿ ನಡುವೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೊಂಡ್ಬಿಟ್ರೆ ಇದೊಂಥರ ಲೇಟೆಸ್ಟಾಗಿ ಕಾಣಿಸುತ್ತೆ. ರಂಗೋಲಿಗೆ ಕಲರ್ ಫಿಲ್ ಮಾಡುವಾಗ ಯಾವುದಾದ್ರೂ ವೇಸ್ಟ್ ಸಾಣಿಗೆ ಇರುತ್ತಲ್ಲ ಮನೆಯಲ್ಲಿ, ಆ ಸಾಣಿಗೆನ ನಾವು ರಂಗೋಲಿ ಕಲರ್ಸ್ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಕೂಡ ಮನೆಯಲ್ಲಿ ಒಂದು ಹಳೆ ಸಾಣಿಗೆ ಇತ್ತು, ಅದರಲ್ಲಿ ಕಲರ್ಸ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಕಲರ್ಸ್ನ ತುಂಬ್ಕೊಂಡಿದ್ದೀನಿ. ಕೃಷ್ಣನ ನವಿಲ್ಗರಿನ ನಾನು ಸೈಡಲ್ಲಿ ತಗೊಂಡು ಈ ಥರ ಫಿನಿಶಿಂಗ್ನ ಕೊಟ್ಟಿದ್ದೀನಿ. ಯಾವುದೇ ರಂಗೋಲಿ ನೀಟಾಗಿ ಕಾಣಬೇಕಂದ್ರೆ ಕೊನೆಯಲ್ಲಿ ನಾವು ಔಟ್ಲೈನ್ಸ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಕೂಡ ಇಲ್ಲಿ ಲಾಸ್ಟಾಗೆ ಮೇಲ್ಗಡೆ ನೀಟಾಗಿ ಔಟ್ಲೈನ್ಸ್ನ ತಗೊಂಡ್ಬಿಟ್ಟೆ. ಸೊ ಈ ಥರ ಕೊನೆಯದಾಗಿ ಡಿಸೈನ್ಸ್ ಕಾಣಿಸುತ್ತೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.